ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಏನಾಗಿತ್ತು, ಇಡೀ ದೇಶವೇ ಆಕ್ರೋಶಗೊಂಡಿದೆ. ಭಾರತದ ಪರವಾಗಿ ಈಗ ಅಮೆರಿಕ ನಿಂತ್ಕೊಂಡಿದೆ. ನಾವು ಭಾರತದೊಂದಿಗೆ ಒಗ್ಗಟ್ಟಾಗಿ ನಿಲ್ತೀವಿ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಉಗ್ರರ ಬೇಟೆಗೆ ನಿಮ್ಮನ್ನ ಬೆಂಬಲಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನ ಈಗ ಭಾರತಕ್ಕೆ ಕೊಡ್ತಾ ಇದೆ. ಅಮೆರಿಕ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿರ್ದೇಶಕಿ ತುಳಸಿ ಗಬಾರ್ಡ್ ಟ್ವೀಟ್ ಅನ್ನ ಮಾಡಿದ್ದಾರೆ, ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆದ ನಂತರ ಭಾರತ ಒಂದು ನಿರ್ಣಯಕ್ಕೆ ಬಂದಿದೆ. ಉಗ್ರಗಾಮಿಗಳನ್ನ ಕಚಡಾಗಳನ್ನ ಹೊಡೆದು ಹಾಕಬೇಕು ಅಂತ ಹೇಳಿ. ಅದಕ್ಕೆ ಈಗ ಅಮೆರಿಕ ಕೂಡ ಬೆಂಬಲವಾಗಿ ನಿಂತ್ಕೊಂಡಿದೆ. ನೀವೇನೇ ಡಿಸಿಷನ್ ತೆಗೆದುಕೊಂಡ್ರು ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಯಾವ ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಂತಂದಾಗ ಅಮೆರಿಕ ಅದಕ್ಕೆ ಬೆಂಬಲ ಕೊಡುತ್ತಾ ಅಥವಾ ಕಡ್ಡಿ ಅಳ್ಳಾಡಿಸುತ್ತಾ ಅಂತ ನೋಡ್ಬೋದು. ಹೇಳೋದು ಸುಲಭ ಈ ರೀತಿಯಾಗಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ಬಿಟ್ಟು. ನಾಳೆ ಈಗ POKನ ವಶಪಡಿಸಿಕೊಳ್ಳೋಕೆ ಮುಂದಾದಾಗ ಅಮೆರಿಕ ಏನು ಮಾಡುತ್ತೆ, ಪಕ್ಕದಲ್ಲಿರುವಂಥ ಚೀನಾ ಏನು ಮಾಡುತ್ತೆ, ನಾವು ನುಗ್ಗಿ ಹೊಡೆಯೋಕೆ ಹೋದಂಥ ಸಂದರ್ಭದಲ್ಲಿ ಅವಾಗ ಅಮೆರಿಕ ಸ್ಟ್ಯಾಂಡ್ ಏನಾಗಿರುತ್ತೆ, ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ.